ನಮ್ಮ ಕೇಂದ್ರದ ನಾಯಕರು ಕರ್ನಾಟಕದಲ್ಲಿ ಉಳಿದಂಥ ಸೀಟುಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ನೆನ್ನೆ ಕರೆದಿದ್ದರು. ಸುಮಾರು ರಾತ್ರಿ 12 ಗಂಟೆವರೆಗೂ ಚರ್ಚೆ ಆಗಿದೆ. ಉಳಿದಂಥ ಸೀಟುಗಳು ಹಂಚಿಕೆ ಮಾಡೋದ್ರ ಬಗ್ಗೆ, ಉಳಿದಂಥ ಸೀಟುಗಳನ್ನು ಡಿಕ್ಲೇರ್ ಮಾಡೋದ್ರ ಬಗ್ಗೆ ಸವಿಸ್ತಾರವಾದಂಥ ಚರ್ಚೆ ಆಗಿದೆ. ಈಗಾಗಲೇ BJP ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದ ಆಲ್ಮೋಸ್ಟ್ ಆಲ್ 80% ಸ್ಥಾನಗಳನ್ನು ಈಗಾಗಲೇ ಡಿಕ್ಲೇರ್ ಮಾಡಿದ್ದೀರಿ. ಉಳಿದಂಥ ಸ್ಥಾನಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮನ್ನು ಕರೆದಿದ್ದರು. ನಾವೆಲ್ಲ ಬಂದಿದ್ರಿ ಡೆಲ್ಲಿಗೆ. ಚರ್ಚೆ ಆಗಿದೆ. ನನಗನ್ಸುತ್ತೆ ಒಂದೆರಡು ದಿನಗಳಲ್ಲಿ ಉಳಿದಂಥ ಅಭ್ಯರ್ಥಿಗಳನ್ನು ಕೂಡ ಘೋಷಣೆ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ. ಈಗಾಗಲೇ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದಿವಾಳಿಯಾಗಿದೆ. ಬರದಲ್ಲಿ ರೈತರಿಗೆ ಹಣ ಕೊಡೋಕ್ಕೂ ಕೂಡ ಅವರ ಹತ್ರ ಹಣ ಇಲ್ಲ. ಕುಡಿಯೋ ನೀರಿಗಂತೂ ಕರ್ನಾಟಕದಲ್ಲಿ ಆಕಾರ ಶುರುವಾಗಿದೆ. ವಿಶೇಷವಾಗಿ ಬೆಂಗಳೂರನ್ನು ಬಿಟ್ಟು ಮೊದಲ ಬಾರಿಗೆ ಸುಮಾರು 40-50 ವರ್ಷಗಳ ಇತಿಹಾಸದಲ್ಲಿ ಬೆಂಗಳೂರಿಂದ ಗುಳೆ ಹೋಗುವಂಥದ್ದನ್ನು ನೋಡಿಲ್ಲ. ಬೆಂಗಳೂರಿಗೆ ಎಲ್ಲ ಗುಳೆ ಬರ್ತಾಯಿದ್ರು, ಬೇರೆ ಬೇರೆ ಕಲಬುರಗಿ, ಬೇರೆ ಬೇರೆ ಜಿಲ್ಲೆಗಳಿಂದ ಉದ್ಯೋಗಕ್ಕಾಗಿ. ಮೊದಲ ಬಾರಿಗೆ ಬೆಂಗಳೂರಿಂದನೇ ಗುಳೆ ಹೋಗುವಂಥ ಪರಿಸ್ಥಿತಿಯನ್ನು ಕಾಣ್ತಾ ಇದ್ರಿ. ಎಲ್ಲ ಕಡೆ ಖಾಲಿ ಕೋಡೆಗಳು, ಟ್ಯಾಂಕರ್ಗಳ ಹಾವಳಿ, ಇವೆಲ್ಲ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಜನ ಈ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಒಂದು ಕಡೆ ಭಯೋತ್ಪಾದಕರ ದಾಳಿ, ಒಂದು ಕಡೆ ಇನ್ನೊಂದು ಕಡೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಕಡೆ, ನೆನ್ನೆನೂ ಕೂಡ ಚಿಕ್ಕಪೇಟೆಯಲ್ಲಿ ವರ್ತಕರ ಮೇಲೆ ವಸೂಲಿಗೆ ಇಳಿದಂಥ ದಂಧೆಗಳನ್ನು ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹಾಳಾಗಿದೆ ಅಂತ ಅನಿಸುತ್ತೆ. ಈ ಎಲ್ಲ ದೃಷ್ಟಿಯಿಂದ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಮೋದಿಯವರಿಗಿರುವಂಥ ವರ್ಚಸ್ಸು ಮತ್ತು ಕಳೆದ 10 ವರ್ಷದಲ್ಲಿ ಮೋದಿಯವರು ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಡೀ ದೇಶದಲ್ಲಿ ಇವತ್ತು ಜನ ಮೋದಿಯ ಪರವಾಗಿ ಇರೋವಂಥದ್ದು. ಮತ್ತು ಕಾಂಗ್ರೆಸ್ ಒಂದು ರೀತಿ ಹೀನಾಯ ಸ್ಥಿತಿಯಲ್ಲಿದೆ. ಸಿದ್ದರಾಮಯ್ಯ ಹೇಳಿದ್ದಾರೆ, ನಾನು ಪ್ರಬಲ ಭಾಳ ಸ್ಟ್ರಾಂಗ್ CM, ಪ್ರೈಮ್ ಮಿನಿಸ್ಟ್ರು ವೀಕ್ ಪ್ರೈಮ್ ಮಿನಿಸ್ಟ್ರು ಅಂತ. ಅದಕ್ಕೆ ಈಶ್ವರಪ್ಪನವರ ಘಟನೆಯನ್ನು ಬಂಡಾಯ ಎದ್ದಿದ್ದಾರೆ ಅನ್ನೋದು ಹೇಳಿದ್ದಾರೆ. ಈಶ್ವರಪ್ಪನವ್ರದ್ದು ಮೊನ್ನೆ ಘಟನೆ. ನಿಮ್ಮ ಕಾಂಗ್ರೆಸ್ಸಿನ ನಾಯಕರು ಮಲ್ಲೇಶ್ವರ ಹರಿಪ್ರಸಾದ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಅವರು ನಿಮ್ಮ ಮೇಲೆ ಓಬ್ಲೆಟ್ ವಾಚ್ ಇರ್ಬೋದು, ನಿಮ್ಮ ಪಂಚೆ, ಶರ್ಟು, ಶೂ ಎಲ್ಲ ಬಗ್ಗೆ ಮಾತಾಡಿದ್ದಾರೆ. ಅವರು ಮಜಾವಾದಿ ಅಂತ ಎಲ್ಲ ಹೇಳಿದ್ದಾರೆ. ನೀವೇನು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ನೀವು ಹೆಂಗೆ ಸ್ಟ್ರಾಂಗ್ CM ಆಗ್ತೀರಾ? ನೀವು ನಿಮ್ಮ ಪಕ್ಷದಲ್ಲೇ ನಿಮಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಮೋದಿಯವರ ಬಗ್ಗೆ ಟೀಕೆ ಮಾಡೋಕ್ಕೆ ನಿಮ್ಗೇನು ನೈತಿಕ ಅಧಿಕಾರ ಇದೆ? ಮೋದಿಯನ್ನು ವಿಶ್ವಮಾನ್ಯ ನಾಯಕ ಅಂತ ಗುರುತು ಮಾಡಿದ್ದಾರೆ. ಇವತ್ತು ಅಮೇರಿಕ ಅಧ್ಯಕ್ಷ ಇರ್ಬೋದು, ರಷ್ಯಾದ ಅಧ್ಯಕ್ಷ ಇರ್ಬೋದು, ಗೌರವ ಕೊಡ್ತಾರೆ. ಆದರೆ ನೀವು CM ಆಗಿ ಕಳಪೆ CM, ಇತಿಹಾಸದಲ್ಲಿ ಕಂಡರಿಯಾದಂಥ ಒಂದು ಕಳಪೆ CM ಅಂದರೆ ನೀವೇ. ಯಾಕಂದರೆ ಇಡೀ ಸರ್ಕಾರವನ್ನು ಪಾಪರ್ ಮಾಡಿದಂಥವ್ರು ನೀವೇ. ಮತ್ತು ಮೊದಲ ಬಾರಿಗೆ ಡಿಫಿಷಿಯೇಟ್ ಒಂದು ಬಡ್ಜೆಟನ್ನು ಕೊಡೋ ಮುಖಾಂತರ ಹಿಂದೆಂದೂ ಕಾಣದಷ್ಟು ಸಾಲ, 1,05,000 ಕೋಟಿ ಸಾಲಕ್ಕೆ ನೂಕದಂಥವರು ಸಿದ್ದರಾಮಯ್ಯನವರು. ಅದೃಷ್ಟಿಯಿಂದ ನೀವೇನು ಪವರ್ಫುಲ್ CM ಅಲ್ಲ, ಮೋದಿ ಇಸ್ ದ ಪವರ್ಫುಲ್ PM. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.